ನಮಸ್ಕಾರ. ಬೃಹತ್ ಇಸ್ರೇಲ್ ಈ ಪದವನ್ನ ನಾವೆಲ್ಲ ಎಲ್ಲೋ ಒಂದು ಕಡೆ ಕೇಳೇ ಇರ್ತೀವಿ ಅಲ್ವಾ? ಆದ್ರೆ ಇದರ ಬಗ್ಗೆ ತುಂಬಾನೇ ತಪ್ಪು ಕಲ್ಪನೆಗಳಿವೆ. ಈ ವಿಶ್ಲೇಷಣೆಯಲ್ಲಿ ಇದರ ನಿಜವಾದ ಅರ್ಥ ಏನು, ಇದರ ಹಿಂದಿರೋ ಸಿದ್ಧಾಂತ ಏನು ಅಂತ ತಿಳಿದುಕೊಳ್ಳೋಣ. ಹಾಗಾದ್ರೆ ಏನಿದು ಬೃಹತ್ ಇಸ್ರೇಲ್? ಇದು ಸುಮ್ನೆ ಮ್ಯಾಪ್ನಲ್ಲಿರೋ ಒಂದು ದೇಶ ಅಲ್ಲ, ಬದಲಾಗಿ ದಶಕಗಳಿಂದ ಆ ಇಡೀ ಪ್ರದೇಶದ ರಾಜಕೀಯ ಮತ್ತು ಸಂಘರ್ಷಗಳ ಮೇಲೆ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರ್ತಾ ಇರೋ ಒಂದು ತುಂಬಾನೇ ಶಕ್ತಿಯುತವಾದ ಐಡಿಯಾ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದೊಂದು ಸೈದ್ಧಾಂತಿಕ ಪರಿಕಲ್ಪನೆ. ಗಮನಿಸಿ, ಇದು ಇಸ್ರೇಲ್ ಸರ್ಕಾರದ ಅಧಿಕೃತ ಪಾಲಿಸಿ ಏನೂ ಅಲ್ಲ, ಬದಲಿಗೆ ಇದೊಂದು ಮಹತ್ವಾಕಾಂಕ್ಷೆ. ಕೆಲವು ರಾಜಕೀಯ ಮತ್ತು ಧಾರ್ಮಿಕ ಗುಂಪುಗಳು ಈ ಐಡಿಯಾವನ್ನ ಬಲವಾಗಿ ನಂಬುತ್ತವೆ, ಅದನ್ನ ಮುಂದಕ್ಕೆ ತಗೊಂಡು ಹೋಗ್ತಾ ಇವೆ. ಬೃಹತ್ ಇಸ್ರೇಲ್ ಅಂತ ಒಂದೇ ಪದದಲ್ಲಿ ಹೇಳಿದ್ರೂ ಇದರಲ್ಲಿ ಎರಡು ಬೇರೆ ಬೇರೆ ವಿಷನ್ಗಳಿವೆ. ಒಂದು ಬಹಳ ದೊಡ್ಡದಾದ ಎಕ್ಸ್ಟ್ರೀಮ್ ಆದ ವಿಷನ್, ಇನ್ನೊಂದು ಸ್ವಲ್ಪ ಸೀಮಿತವಾಗಿರೋ ಇವತ್ತಿನ ಕಾಲಕ್ಕೆ ತಕ್ಕನಾಗಿರೋ ವಿಷನ್. ಇವೆರಡರ ವ್ಯತ್ಯಾಸ ಏನು ಅಂತ ಈಗ ನೋಡೋಣ. ಮೊದಲನೆಯದು ಬೈಬಲ್ ಆಧಾರಿತ ಗರಿಷ್ಠ ದೃಷ್ಟಿಕೋನ. ಇದು ಈಜಿಪ್ಟ್ನ ನೈಲ್ ನದಿಯಿಂದ ಹಿಡಿದು ಇರಾಕ್ನ ಯೂಫ್ರೇಟಿಸ್ ನದಿಯವರೆಗಿನ ಒಂದು ವಿಶಾಲವಾದ ಸಾಮ್ರಾಜ್ಯವನ್ನ ಕಲ್ಪಿಸಿಕೊಳ್ಳುತ್ತೆ. ಇನ್ನೊಂದು ಕಡೆ ಸೀಮಿತ ದೃಷ್ಟಿಕೋನ ಇದೆ. ಇದು ಜಾರ್ಡನ್ ನದಿ ಮತ್ತು ಮೆಡಿಟರೇನಿಯನ್ ಸಮುದ್ರದ ನಡುವೆ ಇರೋ ವೆಸ್ಟ್ ಬ್ಯಾಂಕ್ ಮತ್ತು ಪೂರ್ವ ಜೆರುಸಲೆಂ ಸೇರಿದಂತೆ ಎಲ್ಲಾ ಜಾಗದ ಮೇಲೆ ಪರ್ಮನೆಂಟ್ ಆಗಿ ಇಸ್ರೇಲಿ ಕಂಟ್ರೋಲ್ ಇರಬೇಕು ಅಂತ ಹೇಳುತ್ತೆ. ಸರಿ, ಈ ಐಡಿಯಾ ಹುಟ್ಟಿದ್ದು ಹೇಗೆ? ಇದರ ಐತಿಹಾಸಿಕ ಮತ್ತು ಸೈದ್ಧಾಂತಿಕ ಮೂಲಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಹಿಂದೆ ಹೋಗೋಣ. ಬರೀ ಒಂದು ವಾಗ್ದಾನವಾಗಿದ್ದಿದ್ದು ಹೇಗೆ ಒಂದು ರಾಜಕೀಯ ಪ್ರಾಜೆಕ್ಟ್ ಆಗಿ ಬದಲಾಯಿತು ಅನ್ನೋದನ್ನ ನೋಡೋಣ. ಇದರ ಬೇರುಗಳನ್ನ ನಾವು ಬೈಬಲ್ನ ವಾಗ್ದಾನದ ಭೂಮಿ ಅನ್ನೋ ಕಾನ್ಸೆಪ್ಟಲ್ಲಿ ನೋಡಬಹುದು. ಅಷ್ಟೇ ಅಲ್ಲ, ಮಾಡರ್ನ್ ಜಿಯೋನಿಸಂನ ಫಾದರ್ ಅಂತಾನೆ ಕರೆಯೋ ಥಿಯೋಡಾರ್ ಹರ್ಝೆಲ್ ಅವರ ಬರಹಗಳಲ್ಲೂ ಇದರ ಉಲ್ಲೇಖ ಇದೆ. ಆದ್ರೆ ಇದಕ್ಕೆ ನಿಜವಾದ ರಾಜಕೀಯ ಶಕ್ತಿ ಸಿಕ್ಕಿದ್ದು 1967ರ 6 ದಿನದ ಯುದ್ಧದ ನಂತರ. ಆಗಿನಿಂದ ಈ ಐಡಿಯಾ ಇಸ್ರೇಲ್ನ ಕೆಲವು ರಾಜಕೀಯ ಗುಂಪುಗಳಿಗೆ ಒಂದು ಗಂಭೀರವಾದ ಪ್ಲಾನ್ ಆಗಿ ಕಾಣಿಸೋಕ್ ಶುರುವಾಯಿತು. ಹಾಗಾದ್ರೆ ಈ ಸಿದ್ಧಾಂತವನ್ನ ಪಕ್ಕಕ್ಕಿಟ್ಟು ವಾಸ್ತವಕ್ಕೆ ಬರೋಣ. ಇಷ್ಟು ವರ್ಷಗಳಲ್ಲಿ ಈ ಕಲ್ಪನೆ ಭೂಮಿ ಮೇಲೆ ಹೇಗೆ ಜಾರಿಯಾಗಿದೆ ಮತ್ತು ಟೆರಿಟರಿ ವಿಸ್ತರಣೆ ಮೇಲೆ ಇದರ ಪರಿಣಾಮ ಏನಾಗಿದೆ ಅನ್ನೋದನ್ನ ನೋಡೋಣ ಬನ್ನಿ. 1967 ಇದೊಂದು ತುಂಬಾನೇ ನಿರ್ಣಾಯಕ ವರ್ಷ. ಆ ವರ್ಷ ನಡೆದ 6 ದಿನದ ಯುದ್ಧ ಇದೆಯಲ್ಲ, ಅದು ಎಲ್ಲವನ್ನೂ ಬದಲಾಯಿಸಿತು. ಕೇವಲ 6 ದಿನಗಳಲ್ಲಿ ಇಸ್ರೇಲ್ ನಿಯಂತ್ರಣದಲ್ಲಿದ್ದ ಜಾಗ 3 ಪಟ್ಟು ದೊಡ್ಡದಾಯಿತು. ಆ ಗೆಲುವಿನಿಂದಾಗಿ ಬೃಹತ್ ಇಸ್ರೇಲ್ ಅನ್ನೋದು ಕೇವಲ ಒಂದು ಕನಸಾಗಿ ಉಳಿಲಿಲ್ಲ, ಅದೊಂದು ನಿಜವಾಗಬಹುದಾದ ಸಾಧ್ಯತೆಯಾಗಿ ಎಲ್ಲರ ಮುಂದೆ ಬಂದು ನಿಂತು. ಈ ಟೈಮ್ಲೈನ್ ನೋಡಿದ್ರೆ ವಿಸ್ತರಣೆಯ ಹಾದಿ ಸ್ಪಷ್ಟವಾಗಿ ಕಾಣಿಸ್ತೆ. 1948ರಲ್ಲಿ ಇಸ್ರೇಲ್ ಸ್ಥಾಪನೆಯಾದಾಗ ಯುಎನ್ ಪ್ಲಾನ್ಗಿಂತ ಹೆಚ್ಚು, ಅಂದ್ರೆ ಸುಮಾರು 77ರಷ್ಟು ಪ್ಯಾಲೆಸ್ಟೈನ್ ಭೂಮಿ ಸಿಕ್ತು. ಆಮೇಲೆ 1967ರ ಯುದ್ಧದಲ್ಲಿ ವೆಸ್ಟ್ ಬ್ಯಾಂಕ್, ಪೂರ್ವ ಜೆರುಸಲೇಂ, ಗಾಜಾ, ಸಿನೈ, ಗೋಲನ್ ಹೈಟ್ಸ್ ಎಲ್ಲವೂ ವಶವಾಯಿತು. 1989ರಲ್ಲಿ ಪೂರ್ವ ಜೆರುಸಲೇಂ ಮತ್ತು ಗೋಲನ್ ಹೈಟ್ಸನ್ನ ಅಧಿಕೃತವಾಗಿ ಸೇರಿಸಿಕೊಳ್ಳಲಾಯಿತು, ಆದರೆ ಇದಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಸಿಕ್ಕಿಲ್ಲ. ಆಮೇಲೆ 90ರ ದಶಕದಿಂದ ವೆಸ್ಟ್ ಬ್ಯಾಂಕ್ನಲ್ಲಿ ವಸಾಹತುಗಳು ದೊಡ್ಡ ಮಟ್ಟದಲ್ಲಿ ಬೆಳೆಯೋಕೆ ಶುರುವಾದ್ವು. ಮತ್ತೆ ಈಗ ಅಕ್ಟೋಬರ್ 7ರ ಘಟನೆ ನಂತರ ವೆಸ್ಟ್ ಬ್ಯಾಂಕ್ನಲ್ಲಿ ವಸಾಹತುಗಳಿಗೆ ಅನುಮೋದನೆ ಮತ್ತು ಏಕೀಕರಣದ ಪ್ರಕ್ರಿಯೆ ಇನ್ನೂ ವೇಗ ಪಡೆದುಕೊಂಡಿದೆ. ಅಂದ್ಹಾಗೆ ಇದರ ನೇರ ಪರಿಣಾಮ ಏನು ಗೊತ್ತಾ? 2025ರ ಹೊತ್ತಿಗೆ ವೆಸ್ಟ್ ಬ್ಯಾಂಕ್ ಮತ್ತು ಪೂರ್ವ ಜೆರುಸಲೇಂನಲ್ಲಿರೋ ಇಸ್ರಾಯೇಲಿ ವಸಾಹತುಗಾರರ ಸಂಖ್ಯೆ 7 ಲಕ್ಷಕ್ಕೂ ಹೆಚ್ಚು. ಈ ಸಂಖ್ಯೆ ಅಲ್ಲಿನ ವಾಸ್ತವವನ್ನೇ ಬದಲಾಯಿಸ್ಬಿಟ್ಟಿದೆ ಅಲ್ವಾ? ಇದು ಮುಂದೆ ಯಾವುದೇ ಶಾಂತಿ ಒಪ್ಪಂದ ಮಾಡ್ಕೊಳ್ಳೋದಕ್ಕೂ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಚಾರ್ಟ್ ನೋಡಿದ್ರೆ ಪರಿಸ್ಥಿತಿ ಇನ್ನಷ್ಟು ಕ್ಲಿಯರ್ ಆಗುತ್ತೆ. ನಾವು ಮಾತಾಡಿದ್ವಲ್ಲ, ಸೀಮಿತ ದೃಷ್ಟಿಕೋನ ಅಂದ್ರೆ ನದಿಯಿಂದ ಸಮುದ್ರದವರೆಗಿನ ಕಂಟ್ರೋಲ್, ಅದು ಬಹುತೇಕ ಸಾಧನೆಯಾದ ಹಾಗೆ ಕಾಣಿಸುತ್ತೆ. ಐತಿಹಾಸಿಕ ಪ್ಯಾಲೆಸ್ಟೈನ್ನ ಸುಮಾರು 78% ಭಾಗ ಇವತ್ತು ಇಸ್ರೇಲ್ನ ನಿಯಂತ್ರಣದಲ್ಲಿದೆ. ಸರಿ, ಇಲ್ಲಿಂದ ಮುಂದಕ್ಕೆ ಈ ಇಡೀ ವಿಷಯದ ಬಗ್ಗೆ ಒಂದು ನಿರ್ದಿಷ್ಟ ಜಿಯೋಪೊಲಿಟಿಕಲ್ ಅನಾಲಿಸಿಸ್ ನೋಡೋಣ. ಈ ವಿಶ್ಲೇಷಣೆ ಪ್ರವೀಣ್ ರಾಮಚಂದ್ರ ಅವರ ಒಂದು ಸಂಪಾದಕೀಯವನ್ನ ಆಧರಿಸಿದೆ. ಪ್ರವೀಣ್ ರಾಮಚಂದ್ರ ಅವರ ವಿಶ್ಲೇಷಣೆ ಪ್ರಕಾರ ಸೀಮಿತ ದೃಷ್ಟಿಕೋನವು ವಾಸ್ತವಿಕ ನಿಯಂತ್ರಣದ ಮೂಲಕ ಬಹುತೇಕ ಸಾಧಿಸಲ್ಪಟ್ಟಿದೆ, ಆದರೆ ನೈಲ್ನಿಂದ ಯೂಫ್ರೇಟಿಸ್ವರೆಗಿನ ಗರಿಷ್ಠ ದೃಷ್ಟಿಕೋನವು ಕೇವಲ ಒಂದು ಸೈದ್ಧಾಂತಿಕ ಕಲ್ಪನೆಯಾಗಿಯೇ ಉಳಿದಿದೆ. ಅಷ್ಟೇ ಅಲ್ಲ, ಈಜಿಪ್ಟ್ನೊಂದಿಗಿನ ಶಾಂತಿ ಒಪ್ಪಂದದ ಭಾಗವಾಗಿ ಸಿನೈ ಪರ್ಯಾಯ ದ್ವೀಪವನ್ನು ಹಿಂತಿರುಗಿಸಲಾಯಿತು. ಇದು ಪ್ರಾದೇಶಿಕ ವಿಸ್ತರಣೆಗಿಂತ ಶಾಂತಿಗೆ ಆದ್ಯತೆ ನೀಡಿದ ಒಂದು ಪ್ರಮುಖ ನಿದರ್ಶನವಾಗಿದೆ. ಮತ್ತು ಈ ಸಂಪಾದಕೀಯದ ಪ್ರಮುಖ ಸಾರಾಂಶ ಇಲ್ಲಿದೆ.
ಪ್ರಾದೇಶಿಕ ಲಾಭಗಳು ಮತ್ತು ದೀರ್ಘಕಾಲೀನ ಭದ್ರತೆಯ ನಡುವಿನ ಸಂಘರ್ಷವನ್ನು ಈ ಮಾತು ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತದೆ. ನಿಜವಾದ ಗೆಲುವು ಭೂಮಿಯನ್ನು ಗೆಲ್ಲಿಸುವುದರಲ್ಲಿಲ್ಲ, ಬದಲಿಗೆ ಶಾಂತಿಯನ್ನು ಸ್ಥಾಪಿಸುವುದರಲ್ಲಿದೆ ಎಂಬ ವಾದವನ್ನು ಇದು ಮುಂದಿಡುತ್ತದೆ. ಹಾಗಾದ್ರೆ ಕೊನೆಯದಾಗಿ ಈ ಪ್ರಶ್ನೆ ನಮ್ಮ ಮುಂದೆ ಉಳಿಯುತ್ತೆ: ವಿಸ್ತರಣೆಯೋ ಅಥವಾ ಶಾಂತಿಯೋ? ವಿಜಯದ ನಿಜವಾದ ಅರ್ಥವನ್ನ ಯಾವುದು ನಿರ್ಧರಿಸುತ್ತೆ? ಪ್ರವೀಣ್ ರಾಮಚಂದ್ರ ಅವರ ಸಂಪಾದಕೀಯದಲ್ಲಿ ಎತ್ತಿರುವ ಈ ಪ್ರಶ್ನೆ ನಿಜಕ್ಕೂ ನಮ್ಮನ್ನ ಆಳವಾಗಿ ಯೋಚನೆ ಮಾಡುವಂತೆ ಮಾಡುತ್ತೆ.